ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ, ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂತಂದರೆ, ಇವತ್ತಿನ ಚಿನ್ನದ ಬೆಲೆ ಎಷ್ಟು ಹೆಚ್ಚಾಗಿದೆ, ಇವತ್ತಿನ ರೇಟಲ್ಲಿ ನಾವು ಚಿನ್ನಕ್ಕೆ ತೊಗೊಂಡ್ರೆ ನಮಗೆ ತುಂಬ ಉಪಯೋಗ ಆಗುತ್ತಾ, ಚಿನ್ನವನ್ನು ತೊಗೊಂಡ್ರೆ ತುಂಬ ಉಪಯೋಗ ಆಗುತ್ತಾ, ಮತ್ತು ಡೈಮಂಡ್ ಅಂದರೆ ವಜ್ರದ ಒಡವೆಗಳನ್ನ ತೊಗೊಂಡ್ರೆ ನಮಗೆ ತುಂಬ ಉಪಯೋಗ ಆಗುತ್ತಾ ಅಂತ. ಮತ್ತು ಇನ್ನೊಂದೇನು ಮುಖ್ಯವಾಗಿ ಅಂತಂದರೆ, ಚಿನ್ನಕ್ಕೆ ರೀಸೇಲ್ ವ್ಯಾಲ್ಯೂ ಎಷ್ಟಿರುತ್ತೆ, ವಜ್ರಕ್ಕೆ ರೀಸೇಲ್ ವ್ಯಾಲ್ಯೂ ಎಷ್ಟಿರುತ್ತೆ, ಮತ್ತು ಹೇಗೆ ನಾವು ಚಿನ್ನ ಮತ್ತು ವಜ್ರಗಳ ನಡುವೆ ಇರುವ ಅಂತರ ಅಂದರೆ ಅದರ ಎರಡೂ ಇರೋದ್ರ ಮಧ್ಯೆ ಇರೋ ಡಿಫ್ರೆನ್ಸು, ಮತ್ತು ನಾವು ಬ್ಯಾಂಕಲ್ಲಿ ಏನಾದರೂ ಪ್ಲೆಡ್ಜ್ ಮಾಡ್ತೀವಿ, ಗಿರ್ವಿ ಇಡ್ತೀವಿ ಚಿನ್ನ ಮತ್ತು ವಜ್ರದ ಎರಡೂ ಒಡವೆಗಳನ್ನ ಇಟ್ಟಾಗ ಅವರು ಈ ಬ್ಯಾಂಕ್ನವರು ಹೇಗೆ ಕನ್ಸಿಡರ್ ಮಾಡ್ತಾರೆ ಚಿನ್ನ ಮತ್ತು ವಜ್ರಗಳನ್ನ, ಹೇಗೆ ಪರ್ಸೆಂಟೇಜ್ ಲೆಕ್ಕ ಹಾಕಿ ನಮಗೆ ಗೋಲ್ಡ್ ಲೋನ್ನ ಕೊಡ್ತಾರೆ ಅನ್ನೋದನ್ನು ನಾನು ಇವತ್ತು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಈಗ ನನ್ನ ಮುಂದೆ ಎರಡು ಇದೆ, ಒಂದು ಚಿನ್ನದ ಒಂದು ಹಾರ ಇದೆ, ಮತ್ತು ಒಂದು ಡೈಮಂಡ್ ಅಂದರೆ ಇದು ಪ್ಯೂರ್ ಡೈಮಂಡ್ ಅಲ್ಲ, ಅನ್ಕಟ್ ಡೈಮಂಡ್ ಅಂತ ಹೇಳ್ತೀವಿ. ಅನ್ಕಟ್ ಡೈಮಂಡ್ ಅಂತಂದರೆ ನಿಮಗೆ ಪ್ಯೂರ್ಗಿಂತನೂ ಸ್ವಲ್ಪ ರಾ ಅಂದರೆ ನಿಮಗೆ ಅದೆಲ್ಲ ಕಟ್ಟಿಂಗ್ ಆಗಿ ಪಾಲಿಷಿಂಗ್ ಆಗಿ ಏನೂ ಬಂದಿರಲ್ಲ. ಅನ್ಕಟ್ ಡೈಮಂಡ್ ಅಂದರೆ ನಿಮಗೆ ಹೇಗೆ ಸಿಗುತ್ತೆ ನಮಗೆ ಭೂಮಿಯಲ್ಲಿ, ಹಾಗೇ ಅವರು ತಯಾರು ಮಾಡಿರ್ತಾರೆ ಒಡವೆಗಳನ್ನ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅನ್ಕಟ್ ಡೈಮಂಡ್ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದು ಹರಳುಗಳಲ್ಲ, ಅನ್ಕಟ್ ಡೈಮಂಡ್ ಅಂದರೆ ಡೈಮಂಡ್ಗಿಂತ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ. ಇದು ನೋಡಿ, ಇದು ಡಿಸೈನ್ ಈ ಥರ ಇದೆ. ನಾವು ಬ್ಯಾಂಕ್ಗಳಲ್ಲಿ ಚಿನ್ನನ ಪ್ಲೆಡ್ಜ್ ಮಾಡುವಾಗ, ಗಿರ್ವಿ ಇಡುವಾಗ ಅವರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನೇ ನಾನು ಇಲ್ಲಿ ಮೇನ್ ಫೋಕಸ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ಯಾವ್ದು ವರ್ತ್ ಅಂತ, ಚಿನ್ನ ತೊಗೊಂಡ್ರೆ ಇವತ್ತಲ್ಲ ಯಾವಾಗಲೂ ಅಷ್ಟೇ, ನಾವು ಚಿನ್ನ ತೊಗೊಂಡ್ರೇ ಅದಕ್ಕೆ ಬೆಲೆ ಜಾಸ್ತಿ ಇರೋದು ಇವತ್ತಿನ ದಿನಗಳಲ್ಲಿ. ಮತ್ತು ಚಿನ್ನದ ಪ್ರೈಸ್ ಜಾಸ್ತಿ ಆಗ್ತಾ ಇರೋದ್ರಿಂದನೂ ಅಷ್ಟೇ, ಈಗ ನೀವು ಚಿನ್ನಗಳನ್ನ ತೊಗೊಂಡ್ರೆ ನಿಮಗೆ ಹೆಚ್ಚಿನ ಲೋನ್ ಸಿಗುತ್ತೆ, ನಮಗೆ ಕಷ್ಟ ಕಾಲದಲ್ಲಿ ಹೆಚ್ಚಿನ ಲೋನ್ ಸಿಗುತ್ತೆ ಬ್ಯಾಂಕ್ಗಳಲ್ಲಿ. ಅದೇ ನಿಮಗೆ ಈ ಥರ ಡೈಮಂಡ್ ಒಡವೆಗಳಾಗಲಿ, ಅನ್ಕಟ್ ಡೈಮಂಡ್ ಒಡವೆಗಳಾಗಲಿ ತೊಗೊಂಡಾಗ ನೀವು ಇದನ್ನು ಪ್ಲೆಡ್ಜ್ ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ಇದನ್ನು ನೀವು ಗಿರ್ವಿ ಇಡೋಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳೋಣ. ಈ ಒಡವೆನ ಇದೊಂದು 20 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳೋಣ ನಾವು ಇವಾಗ. ಆದರೆ ಇದನ್ನು ನಾವು ಕೊಡುವಾಗ ಅವ್ರಿಗೆ ಪ್ಲೆಡ್ಜ್ ಮಾಡುವಾಗ ಅವರು ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ, ಬ್ಯಾಂಕ್ನವರು ಇದರಲ್ಲಿರುವ ಹರಳುಗಳನ್ನ ಯಾವುದನ್ನು ಡೈಮಂಡ್ ಅಂತ ಕಾರಣಕ್ಕೆ, ಅನ್ಕಟ್ ಡೈಮಂಡ್ ಅನ್ನೋ ಕಾರಣಕ್ಕೆ ನಿಮಗೆ ಅವರು ಹೆಚ್ಚಿನ ಲೋನ್ ಕೊಡಲ್ಲ. ಇಲ್ಲಿ ನಿಮಗೆ ಏನು ಚಿನ್ನ ಉಪಯೋಗ ಆಗಿದೆಯಲ್ಲ ಈ ಜ್ಯುವೆಲರಿಯಲ್ಲಿ, ಈ ಒಡವೆಯಲ್ಲಿ, ಅದನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಹರಳು ಒಡವೆಗಳನ್ನ ತೊಗೊಂಡ್ರೆ, ಚಿನ್ನದಲ್ಲಿ ಹರಳು ಒಡವೆ ತೊಗೊಂಡ್ರು ಅದೇ ರೀತಿಯೇ ಮಾಡೋದು, ತುಂಬ ಕಮ್ಮಿ ಲೋನ್ ಕೊಡ್ತಾರೆ. ಅದೇ ಇಲ್ಲೂ ಅಪ್ಲೈ ಆಗುತ್ತೆ. ನಿಮಗೆ ಡೈಮಂಡ್ ಅನ್ನೋ ಕಾರಣಕ್ಕೋಸ್ಕರ ಅವರು ಏನು ನಿಮಗೆ ಹೆಚ್ಚಿನ ಲೋನ್ ಕೊಡಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ನೀವು ಇಲ್ಲಿ ಏನು ಗಮನಿಸ್ಬೇಕಂತಂದರೆ, ಡೈಮಂಡ್ಗೆ ರೀಸೇಲ್ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ. ರೀಸೇಲ್ ವ್ಯಾಲ್ಯೂ ಅಂತಂದರೆ 30 to 40% ಕಮ್ಮಿ ಇರುತ್ತೆ. ಅದೇ ನಿಮಗೆ ಚಿನ್ನನ ರೀಸೇಲ್ ಮಾಡಿದ್ರೆ ನಿಮಗೆ ತುಂಬ ಹೆಚ್ಚಿನ ದುಡ್ಡೇ ಸಿಗುತ್ತೆ. ಹತ್ತತ್ರ ನಿಮಗೆ 85 to 90% ಅಷ್ಟು ದುಡ್ಡು ಕೊಡ್ತಾರೆ, ವೇಸ್ಟೇಜ್ ಎಲ್ಲ ತೆಗೆದು. ಹಾಗಾಗಿ ನಾವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಚಿನ್ನದ ಮೇಲೇ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಡೈಮಂಡ್ ಅಂತಂದರೆ ಯಾರೂ ತೊಗೊಳ್ಳಲ್ಲ. ಡೈಮಂಡ್ ನಿಮಗೆ ರೀಸೇಲ್ ಮಾಡ್ತೀವಿ ಅಂತಂದರೆ, ಅನ್ಕಟ್ ಡೈಮಂಡ್ ಆಗಿರ್ಬೋದು, ಇಲ್ಲಾಂದರೆ ಪ್ಯೂರ್ ವಜ್ರದ ಒಡವೆಗಳಾಗಿರ್ಬೋದು, ಈ ಥರ ಒಡವೆಗಳನ್ನ ಯಾರು ನಿಮಗೆ ರೀಸೇಲ್ ಮಾಡೋಕ್ಕಾಗಲ್ಲ. ನೀವು ಅವ್ರನ್ನ ಹುಡುಕಬೇಕಾಗತ್ತೆ. ರೀಸೇಲ್ ಮಾಡೋರು ಯಾರಾದರೂ ಬಯ್ಯರ್ಸ್ ಇದ್ದಾರಾ ಅಂತ ಮಾರ್ಕೆಟಲ್ಲಿ ಹುಡುಕಬೇಕಾಗುತ್ತೆ. ಮತ್ತು ತುಂಬ ಕಡಿಮೆ ನಿಮಗೆ ಡೈಮಂಡ್ ತೊಗೊಳ್ಳೋಂಥವ್ರು ತುಂಬ ಕಡಿಮೆ ಸಿಗ್ತಾರೆ. ಆದರೆ ನಾವು ಅಂಗಡಿಗಳಲ್ಲಿ, ಶಾಪ್ಸ್ಗಳಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡುವಾಗ ಯಾವುದಕ್ಕೆ ಬೆಲೆ ಹೆಚ್ಚು ಚಿನ್ನಕ್ಕಿಂತ ನೀವು ಕಂಪೇರ್ ಮಾಡಿದ್ರೆ, ಅನ್ಕಟ್ ಡೈಮಂಡ್ಗೆ ಮತ್ತು ಡೈಮಂಡ್ಗೆ ಬೆಲೆ ಹೆಚ್ಚು. ಯಾಕಂದರೆ ಅದ್ರ ಪ್ರಾಸೆಸಿಂಗ್ ಎಲ್ಲ ಅಷ್ಟು ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೆಚ್ಚಿನ ಬೆಲೆ ನಾವು ಕೊಡ್ತೀವಿ. ಆದರೆ ಅದರ ಯಾವುದೇ ರೀತಿ ಅದನ್ನು ತೊಗೊಳ್ಬೇಕಾದ್ರೆ ಮಾತ್ರ ಅಷ್ಟೇ ನಮಗೆ ನಮ್ಮ ಆತ್ಮತೃಪ್ತಿಗೆ ಅಷ್ಟೇ ಡೈಮಂಡ್ ಇದಾಗಿರುತ್ತೆ. ಆದರೆ ನಾವು ನಮ್ಮ ಎಲ್ಲ ಥರ ಯೋಚನೆ ಮಾಡಿ ನಾವು ಬೈ ಮಾಡ್ತೀವಿ ಅಂತ ಹೇಳುವಾಗ, ನಾವು ಚಿನ್ನ ಕಡೆನೇ ಹೆಚ್ಚು ನಾವು ತೊಗೊಳ್ಳೋದು, ಚಿನ್ನನ ಹೆಚ್ಚು ತೊಗೊಳ್ಳೋದೇ ತುಂಬ ಉತ್ತಮ ಇವತ್ತಿನ ದಿನಗಳಲ್ಲಿ. ಡೈಮಂಡ್ ಮತ್ತು ಹರಳು ಇರುವ, ಅಂದರೆ ಚಿನ್ನದಲ್ಲಿ ಹರಳು ಇರುವಂಥ ಒಡವೆಗಳನ್ನ ತೊಗೊಳ್ಳೋದು ಒಳ್ಳೆಯದಲ್ಲ. ಮತ್ತು ಅದೆಲ್ಲ ತುಂಬ ಮೈನಸ್ ಆಗುತ್ತೆ. ಕೊಡುವಾಗ ನಾವು ಜಾಸ್ತಿ ಕೊಡ್ತೀವಿ, ಅದೆಲ್ಲರಿಗೂ ಗೊತ್ತಿರುತ್ತೆ. ತುಂಬ ಜನ ಪ್ರಿಫರೇ ಮಾಡಲ್ಲ ಹರಳುಗಳಿದ್ದರೆ ಒಡವೆಗಳು ತೊಗೊಳ್ಳೋಕ್ಕೆ. ಮತ್ತು ಈ ಥರ ಅನ್ಕಟ್ ಡೈಮಂಡ್ ಆಗಲಿ, ಡೈಮಂಡ್ ಒಡವೆಗಳಾಗಲಿ, ಈ ಥರದನ್ನು ಆದಷ್ಟು ತೊಗೊಳ್ಳದೇ ಇರೋದೇ ಒಳ್ಳೆಯದು.
ಇದು ನಾವು 7 ವರ್ಷದಿಂದ ತೊಗೊಂಡಾಗ್ಲೇ ಅಂದರೆ 1:2 ಕೊಟ್ಟಿದ್ವಿ ಈ ಅನ್ಕಟ್ ಡೈಮಂಡ್ ಜ್ಯುವೆಲರಿಗೆ 1:2 ಪ್ರೈಸ್ ಕೊಟ್ಟಿದ್ವಿ. ಹಾಗಾಗಿ ಈಗ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಚಿನ್ನನೇ ಹೆಚ್ಚು ತೊಗೊಳಕ್ಕೆ ನಾವು ಮುಂದೆ ಹೋಗಬೇಕೇ ಹೊರತು ಅನ್ಕಟ್ ಡೈಮಂಡ್ಗಳಾಗಲಿ ಡೈಮಂಡ್ ಒಡವೆಗಳಾಗಲಿ ಅದು ನಮಗೆ ಯಾವ ರೀತಿಯ ಉಪಯೋಗ ಆಗಲ್ಲ. ಮತ್ತು ನಿಮಗೆ ಬ್ಯಾಂಕ್ಗಳಲ್ಲಿ ಕೆಲವು ಬ್ಯಾಂಕ್ಗಳಲ್ಲಿ ನಿಮಗೆ ಲೋನು ಕೊಡಲ್ಲ. ಡೈಮಂಡ್ ಜ್ಯುವೆಲರಿ ಆದರೆ ಅವರು ಅಲೋನೇ ಮಾಡಲ್ಲ. ಕೆಲವು ಬ್ಯಾಂಕ್ಗಳಲ್ಲಿ ಮಾತ್ರ ಅಲೋ ಮಾಡ್ತಾರೆ. ನಿಮಗೆ ಒಂದಷ್ಟು ಪರ್ಸೆಂಟೇಜ್ ಅಂತ ಅಂದ್ಬಿಟ್ಟು ತುಂಬ ಕಮ್ಮಿ ಪರ್ಸೆಂಟೇಜ್ ಅಂದರೆ ನಿಮಗೆ ಆ ಒಡವೆಯಲ್ಲಿ ಏನು ಚಿನ್ನ ಉಪಯೋಗ ಆಗಿದೆಯಾ ಅದನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಅವರು ಲೋನ್ ಕೊಡ್ತಾರೆ. ಮತ್ತು ರೀಸೇಲ್ ವ್ಯಾಲ್ಯೂ ಅಂತೂ ನಿಮಗೆ ತುಂಬ ಕಡಿಮೆ, 40%, ಅರ್ಧಕ್ಕರ್ಧನೂ ಇರಲ್ಲ ನಿಮಗೆ ಡೈಮಂಡ್ ಒಡವೆಗಳಲ್ಲಿ. ಹಾಗಾಗಿ ಇವತ್ತಿನ ವಿಡಿಯೋ ಏನು ಕನ್ಕ್ಲೂಷನ್ಗೆ ಬರೋಣ ಅಂತಂತಂದರೆ, ಇವತ್ತಿನ ದಿನಗಳಲ್ಲಿ ನಾವು ಚಿನ್ನನ ಹೆಚ್ಚು ಖರೀದಿ ಮಾಡೋದೇ ಸೂಕ್ತ. ಡೈಮಂಡ್ ಒಡವೆಗಳಾಗಲಿ ಅನ್ಕಟ್ ಡೈಮಂಡ್ ಒಡವೆಗಳಾಗಲಿ ಮತ್ತು ಪ್ಯೂರ್ ಹರಳು ಇರೋಂಥ ಚಿನ್ನದ ಒಡವೆಗಳಾಗಲಿ ನಾವು ಬೈ ಮಾಡೋದು ಸೂಕ್ತ ಅಲ್ಲ. ಇವತ್ತು ಏನು ಚಿನ್ನ ನಿಮಗೆ ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಮಾರ್ಕೆಟಲ್ಲಿ, ಇದನ್ನೆಲ್ಲ ಆಧಾರಗಳ ನಾವು ಒಳಗೊಂಡು ಈ ಕನ್ಕ್ಲೂಷನ್ಗೆ ಬರ್ಬೋದು. ಇವತ್ತಿನ ವೀಡಿಯೋದಲ್ಲಿ ಇದೊಂದು ಚಿಕ್ಕ ವಿಚಾರಗಳನ್ನ ತಿಳಿಸಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ, ತುಂಬ ಉಪಯೋಗ ಆಗೋ ವೀಡಿಯೋಗಳಿದೆ. ಹೋಗಿ ಒಂದ್ಸಲಿ ಚಾನಲ್ನ ಚೆಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.